ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ 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 ಚಿಕ್ಕತ್ತೆ, ನಿಮಗೊಂದು ಗುಡ್ ನ್ಯೂಸ್. ಮನೆಗೆ ಬೆಂಕಿ ಹತ್ಕೊಂಡು ಧಗ ಧಗ ಅಂತ ಉರಿತಾ ಇದೆ. ನಿಮಗೆ ಗುಡ್ ನ್ಯೂಸ್, ಬುದ್ಧಿ ಬೇಡವಾ? ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾಳಿ ಅಂದ್ರೆ ನಿಮಗೆ? ಈಗಾಗಲೇ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂತ ನಾವೆಲ್ಲರೂ ಆಲ್ರೆಡಿ ನೋವಲ್ಲಿದ್ದೀವಿ. ನೀವೀಗ ಏನೇನೋ ಹೇಳಿ ಇನ್ನಷ್ಟು ನೋವು ಮಾಡಬೇಡಿ. ಅಯ್ಯೋ ಚಿಕ್ಕತ್ತೆ, ನಿಮ್ಮ ನೋವೆಲ್ಲ ಒಂದೇ ಕ್ಷಣದಲ್ಲಿ ಮಾಯ ಆಗುವಂತ ನ್ಯೂಸ್ ತಂದಿದ್ದೀನಿ. ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಗೆಸ್ ಮಾಡಿ ನೋಡೋಣ. ಸುಹಾಸ್, ಸುಮ್ಮನೆ ರೇಗಿಸ್ತಾ ನಿಂತ್ಕೋಬೇಡಿ. ಅದೇನು ಹೇಳಬೇಕು ಅಂತಿದ್ರು ಹೇಳಿ. ಅಯ್ಯೋ ಅತ್ತೆ, ಹೇಳ್ತೀನಿ. ಅದಕ್ಕೆ ತಾನೇ ಬಂದಿರೋದು. ಅದು ನನ್ನ ಡಾರ್ಲಿಂಗ್ಗೆ ಕೀರ್ತನ್ಗೆ ಬೇಲ್ ಸಿಕ್ಕಿದೆ ಅಂತೆ. ಇವತ್ತು ರಾತ್ರಿ ಎಲ್ಲ ಪ್ರೊಸೀಜರ್ ಮುಗಿಯುತ್ತೆ, ಕರ್ಕೊಂಡು ಹೋಗ್ಬಹುದು ಅಂತ ಹೇಳಿದ್ರು ಲಾಯರು. ಪಾಪ ನನ್ನ ಡಾರ್ಲಿಂಗ್ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಏನ್ ಪಾಪ? ಅವಳಿಗೆ ಪಾಪ ಅಂದವ್ರಿಗೆ ಪಾಪ ತಟ್ಟತ್ತಷ್ಟೇ. ಬೇರೆಯವರಿಗೆ ಕಷ್ಟ ಕೊಟ್ಟು ಕೆಟ್ಟ ಸಂತೋಷ ಅನುಭವಿಸ್ತಿದ್ದಲ್ಲ, ಇವಾಗ ಗೊತ್ತಾಗ್ಲಿ ಅವಳಿಗೆ ನೋವಂದ್ರೆ ಏನಿರುತ್ತೆ, ಹೇಗಿರುತ್ತೆ ಅಂತ. ನೀವೇ ಹೀಗಂದ್ರೆ ಹೇಗತ್ತೆ? ಅವಳು ನಿಮ್ಮ ಮಗಳು. ತಪ್ಪು ಮಗಳು ಮಾಡಿದ್ರು ತಪ್ಪೆ, ಸೊಸೆ ಮಾಡಿದ್ರು ತಪ್ಪೆ. ಬಿಡಕ್ಕ ಹೋಗ್ಲಿ. ಸುಮ್ಮನೆ ನೀನು ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೋತೀಯ? ಹೀಗಾದ್ರೂ ಆಗಿ ಅವಳು ಬುದ್ಧಿ ಕಲಿತಾಳೆ ಅಂತ ಅನ್ಕೊಂಡ್ರೆ ಇಷ್ಟು ಬೇಗ ಬೇಲ್ ಸಿಕ್ಬಿಡ್ತಾ? ಇದರಲ್ಲೇ ಗೊತ್ತಾಗತ್ತಲ್ವಾ ಅವಳು ಯಾವ ರೇಂಜಿಗೆ ಕಾಂಟ್ಯಾಕ್ಟ್ಸ್ನ ಇಟ್ಕೊಂಡಿದ್ದಾಳೆ ಅಂತ. ಸಿಕ್ಕಾಪಟ್ಟೆ ಕ್ಲೆವರ್ ಇದ್ದಾಳೆ ಅವಳು. ಅದಕ್ಕೆ ಇಷ್ಟು ಬೇಗ ಬೇಲ್ ಸಿಕ್ಕಿ ಹೊರಗೆ ಬರ್ತಿರೋದು. ಕರೆಕ್ಟ್. ನಿಮ್ಗೆಲ್ಲ ಅವಳಿಂದ ತುಂಬಾ ತೊಂದರೆ ಆಗಿದೆ. ಅದಕ್ಕೆ ನಿಮ್ಗಳಿಗೆ ಅವಳ ಮೇಲೆ ಕೋಪ ನ್ಯಾಯವಾಗೇ ಇರೋದು. ಆದರೆ ನನಗೆ ಅವಳು ಜೀವನ ಎಲ್ಲ. ಏನೂ ಅಲ್ಲದೆ ಇರೋ ನನ್ನ ಅವಳು ಪ್ರೀತಿಸ್ತಾಳೆ. ನನ್ನ ಮನೆಯವರೇ ನನ್ನ ದೂರ ಮಾಡಿದಾಗ್ಲೂ ನನ್ನ ಹೆಂಡತಿ ಕೈ ಬಿಟ್ಟಿಲ್ಲ ಅತ್ತೆ. ಅವಳು ಜೈಲ್ಗೆ ಹೋಗಿದ್ದನ್ನ ನನ್ನ ಕಣ್ಣಿಂದ ನೋಡಕ್ಕಾಗ್ಲಿಲ್ಲ ಅತ್ತೆ. ಹಾಗಾಗಿ ಅವಳು ಆಚೆ ಬರ್ತಿದ್ದಾಳೆ ಅನ್ನೋದು ನಂಗೆ ತುಂಬಾ ಖುಷಿ ವಿಚಾರ. ಅವಳ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವಳನ್ನು ಕೂರಿಸ್ಕೊಂಡು ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು, ಅವಳಿಗೆ ಸಹಾಯ ಮಾಡೋದಲ್ಲ. ಕೆಟ್ಟದೋ ಒಳ್ಳೇದೋ ಎಲ್ಲ ಕೀರ್ತನ ನಿರ್ಧಾರ ಮಾಡ್ತಾಳೆ ಅತ್ತೆ. ಅವಳು ಏನು ಹೇಳ್ತಾಳೋ ನಾನು ಕೇಳ್ತೀನಿ, ಅಷ್ಟೇ ನನ್ಗೆ ಗೊತ್ತಿರೋದು. ಹೀಗಿದ್ರೆ ಹೇಗೆ ಸುಹಾಸ್? ನೀವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಖುಷಿ ವಿಚಾರನ ನಿಮ್ಗಳ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಖುಷಿ ಆಗಲ್ಲ ಅಂದ್ರೆ ಬೇಡ ಬಿಡಿ ಅತ್ತೆ. ಆದ್ರೆ ಕೀರ್ತನಾಗಿ ಬುದ್ಧಿ ಹೇಳಿ ಅಂತ ಅನ್ಬೇಡಿ, ಅದು ನನ್ನಿಂದ ಸಾಧ್ಯ ಇಲ್ಲ. ಕೀರ್ತನ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ತೋರಿಸ್ತಿರೋ ಕೃತಜ್ಞತೆ ಇದು. ನೋಡಿದ್ಯಾಕ ಸುಹಾಸ್ನ ಕೀರ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ? ಒಂಥರ ವಿಚಿತ್ರ ಜೋಡಿ ಇವರಿಬ್ಬರದು. ನಿಜ ಕಣೆ, ನಮ್ಮ ಕೀರ್ತನ್ ಥರ ದುಷ್ಟತನ ಇಲ್ಲ ಇವನಲ್ಲಿ. ಇವನು ಒಳ್ಳೆಯವನೇ, ಆದರೆ ಅವಳ ಜೊತೆ ಸೇರಿಕೊಂಡು ಹಾಳಾಗಿ ಹೋಗಿದ್ದಾನೆ. ಆದರೂ ಅವರಿಬ್ರು ಹೇಗೆ ಒಂದಾದ್ರು, ಹೇಗೆ ಪ್ರೀತಿ ಮಾಡಿದ್ರು ಆ ದೇವ್ರೇ ಬಲ್ಲ. ಅದು ಬಿಡಿ, ಈಗ ಕೀರ್ತನ ವಾಪಸ್ ಬರ್ತಾ ಇದ್ದಾಳಲ್ಲ, ಇಲ್ಲಿ ಬಂದು ಇನ್ನೇನು ಅವಾಂತರ ಮಾಡ್ತಾಳೋ ಏನೋ. ಅವಳು ಬಂದು ಮತ್ತೆ ತನ್ನ ಬಾಲ ಏನಾದರೂ ಬಿಚ್ಚಿದ್ರೆ ಆ ಬಾಲನ ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಾನು ಮಾಡ್ತೀನಿ.
ಮಗನೇ ಸರಿಯಾಗಿ ಸಿಕ್ಕಿದ್ಯಾ. ಇವತ್ತು ನಿನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ಕಣ. ಬರ್ತೀನಿ ಇರು. ಯಾರದು? ಯಾವ ನನಗೂ ಏನಾಯ್ತು? ಯಾರ ನೀನು? ಅಯ್ಯಪ್ಪ ಯಾರ ನೀನು? ಯಾಕೋ ಹೊಡಿತಾ ಇದೀಯಾ? ನನ್ನ ಯಾರು ಅಂತ ಗೊತ್ತಾನಲ್ಲ, ನಾನು ಏಸಿಬೇಕು ನಾವು ಬಿಟ್ಬಿಡ ನನ್ನ. ಅಯ್ಯಪ್ಪ ಮಗನೇ, ಯಾರು ಅಂತ ಗೊತ್ತಾದ್ರೆ ನಿನಗಿದೆ ಕಣೋ, ನಿನಗಿದೆ ಮಾರಿಯಪ್ಪ. ಅಯ್ಯಪ್ಪ ಯಾಕೋ ಹೊಡಿತಾ ಇದೀಯಾ? ಅದನ್ನಾದ್ರೂ ಹೇಳ್ಬಿಟ್ಟು ಹೊಡಿಯೋ. ಬೀದರಲ್ಲಿ 45 ಡಿಗ್ರಿ ಉಷ್ಣಾಂಶ, ಇಲ್ಲಿ ಮರ್ಕಡೆ ನಿಂತ್ಕೊಂಡಿದ್ಯಾ ನೀನು? ಅಲ್ಲಷ್ಟೊಂದು ತಾಪಮಾನ ಇದ್ರೆ ನಾನೇನೋ ಮಾಡ್ಲಿ? ಓ, ನೀನ್ ಏನೂ ಮಾಡಕ್ಕಾಗಲ್ವಾ? ಇರು, ನಾನು ಮಾಡ್ತೀನಿ. ಬಿಡೋ, ನನಗೆ ಬಿಡೋ. ಹೊಡಿಯೋದ್ ನಿಲ್ಸು, ನಿನಗೇನು ಬೇಕೆಲ್ಲ ಕೊಡ್ತೀನಿಲ್ಲ. ಅಯ್ಯಪ್ಪ ಈ ಸರಿ ಮೈಸೂರಲ್ಲಿ ಟಿಕೆಟ್ಗೆ ಎಷ್ಟೆಲ್ಲ ರಾಜಕೀಯ ಆಯ್ತು, ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇಲ್ಲಿ ಅಲ್ವಾಕ್ ಬಂದಿದ್ಯಾ? ಯಾರೋ ನಿನ್ ಮೆಂಟ್ಲು, ರಾಜಕೀಯಕ್ಕೂ ನನಗೇನೋ ಸಂಬಂಧ? ಯಾವ್ದಾದಕ್ಕೂ ತಳ್ಕೊಂಡು ಹಿಡಿತೀಯಲ್ಲೋ, ಅವ್ರೇನೋ ಮಾಡ್ಕೊಂಡ್ರೆ ನಾನೇನೋ ಮಾಡ್ಲಿ? ತರಕಾರಿ ರೇಟ್ ಜಾಸ್ತಿ ಆದಾಗ ಹೋಟ್ಲಲ್ಲಿ ತಿಂಡಿ ಬೆಲೆ ಜಾಸ್ತಿ ಮಾಡ್ತಾರೆ. ಅದೇ ತರಕಾರಿ ರೇಟ್ ಕಡಿಮೆ ಆದಾಗ ಹೋಟ್ಲಲ್ಲಿ ತಿಂಡಿ ಬೆಲೆ ಯಾಕೆ ಕಡಿಮೆ ಮಾಡಲ್ಲ? ನಾನು 5 ಸ್ಟಾರ್ ಕ್ಯಾಂಟೀನ್ ಇಟ್ಟಿದ್ದೀನಿ, ನನ್ಗೆ ಯಾಕೆ ಹೊಡಿತಾ ಇದೀಯಾ? ಬಿಡೋ, ನಾನು ಬಿಟ್ರೆ ಬದುಕೋತೀನಿ. ಬಿಡೋ. ಬಿಡ್ತೀನಿ ಸರ್, ಯಾಕೆ ಬಿಡ್ತೀನಿ? ಯಾರೋ ನಿಮ್ಮಲೆ, ಯಾರೋ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಏನಂತೀರಾ? ಮಗನೇ, ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ಬಿಟ್ಟ? ಅಷ್ಟೊಂದು ನಂಬಿದ್ಯಾ ನಿಂಗೆ? ಕಣ್ಣ ಮುಚ್ಚೆ, ಕಾಡೆ ಗೂಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು. ಯಾವ ನನ್ನ ಮಗ, ಹುಚ್ಚ ನನ್ನ ಮಗ. ನಾಯಿ ಹೊಡೆದ ಓಡಾಕೊಂಡಲ್ಲಪ್ಪ. ಅಯ್ಯಪ್ಪ ಅಲೇ ಮಗನೇ, ನೀನ್ ಸಿಗೋ, ನಿನ್ 3 ಚಕ್ರ ಎಣಿಸ್ಬಿಡ್ತೀನಿ. ಅಯ್ಯಪ್ಪ ಅಯ್ಯಪ್ಪ, ನನ್ನ ಗೆಳೆಯನಿಗೆ ಹೊಡೆದೆ ಅಲ್ವಾ ಮಗನೇ, ಅನುಭವಿಸು. ಈಗ ನನ್ನ ಮನ್ಸು ನಿರಾಳ ಆಯ್ತು. ನಾನು ಹೊಡೆದಿದ್ದಕ್ಕೆ ಕಾರಣ ಗೊತ್ತಾಗದೆ ನನ್ನ ಮಗನೇ ತಲೆ ಕೆಡ್ಸ್ಕೊಂಡು ಸತ್ತ ಬಿಡ್ಬೇಕು ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.